ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಂಡೇ ವ್ಲಾಗ್. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ತುಂಬ ಸ್ಪೆಷಲ್ ಆಗಿ ಕ್ರ್ಯಾಬ್ ಮತ್ತು ಬಾಂಗ್ಡಾ ಫಿಶ್ ಎರಡನ್ನೂ ತೊಗೊಂಡು ಬಂದಿದ್ದಾರೆ. ತುಂಬ ಕಡಿಮೆನೇ ತರಿಸಿದ್ದೀನಿ ಇವತ್ತು. ಕ್ರ್ಯಾಬ್ ಮತ್ತು ಬಾಂಗ್ಡಾ ಎರಡನ್ನೂ ಒಂದೇ ಖಾರನ ರುಬ್ಬಿಟ್ಟು ಒಂದು ಕರಿ ಮಾಡ್ತೀನಿ, ಇನ್ನೊಂದು ಸಾಂಬಾರು ಮಾಡ್ತೀನಿ. ನಾವು ಯೂಶ್ವಲಿ ಕರಿಗೊಂದು ಸಾಂಬಾರ್ಗೊಂದು ಖಾರಗಳನ್ನ ರುಬ್ಕೊಳ್ಬೇಕಾಗತ್ತೆ. ಬಟ್ ಇವತ್ತು ತುಂಬ ಸಿಂಪಲ್ ಆಗಿ ಒಂದೇ ಖಾರನ ಯೂಸ್ ಮಾಡಿಕೊಂಡು ಒಂದು ಕರಿ ಮಾಡೋಣ, ಇನ್ನೊಂದು ಸಾಂಬಾರು ಮಾಡೋಣ. ಅದಕ್ಕೆ ಏನೇನು ಬೇಕು ಎಲ್ಲದನ್ನು ನಾನಿಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸೋಂಪು ಕಾಳು, ಪೆಪ್ಪರು, ಕಾಳು ಮೆಣಸು, ಜೀರಿಗೆ, ಧನಿಯಾ, ಮೆಂತೆ, ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಇದಿಷ್ಟನ್ನು ತಗೊಳ್ಳೋಣ. ಇದಿಷ್ಟು ನಿಮಗೆ ಫಿಶ್ ಎಷ್ಟಿದೆ, ಕ್ರ್ಯಾಬ್ ಎಷ್ಟಿದೆ ಅನ್ನೋದ್ರ ಮೇಲೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಸ್ವಲ್ಪ ಎಣ್ಣೆನ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಅಡುಗೆ ಎಣ್ಣೆನ ಚೆನ್ನಾಗಿ ಇದನ್ನು ಲೈಟ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತೀನಿ. ನೀವು ಕೊಬ್ಬರಿ ಎಣ್ಣೆ ಬೇಕಂದ್ರೆ ಯೂಸ್ ಮಾಡ್ಕೊಳ್ಬೋದು, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಲೈಟಾಗಿ ಇದೆಲ್ಲದನ್ನು ಫ್ರೈ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ, ನಿಮಗೆ ಬೇಕಂದರೆ ಸ್ವಲ್ಪ ಜಾಸ್ತಿ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ಯೂಶ್ವಲಿ ಕ್ರ್ಯಾಬ್ನ ಯಾವ ಥರ ಫ್ರೈ ಮಾಡಬೇಕು ಅಂತಷ್ಟು ಕನ್ಫ್ಯೂಸ್ ಆಗಿಬಿಡ್ತೀವಿ. ಆಮೇಲೆ ಫಿಶ್ ಸಾಂಬಾರು ಮಾಡಿ ಕ್ರ್ಯಾಬು ಮಾಡಬೇಕು, ಡಬಲ್ ಕೆಲಸ ಅಂದ್ಕೊಳ್ತೀವಿ. ಬಟ್ ಇದೊಂದೇ ಒಂದು ಖಾರದಿಂದ ಎರಡನ್ನೂ ಮಾಡ್ಬೋದು ಈಸಿಯಾಗಿ. ಅದು ಹೆಂಗೆ ಅಂತ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಇದೆಲ್ಲ ಫ್ರೈ ಆಗಾದ್ಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ ಇದಿಷ್ಟನ್ನು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ನೀವು ಹಂಗೆ ಇದ್ರೂ ಕೂಡ ಅದೇ ಥರ ಸೇರಿಸ್ಕೊಳ್ಬೋದು, ಹೆಚ್ಚಿಟ್ಕೊಂಡು ಸೇರಿಸ್ಕೊಳ್ಬೇಕನ್ನೋ ಅವಶ್ಯಕತೆ ಏನಿಲ್ಲ. ಇನ್ನು ಈರುಳ್ಳಿ ಹಾಗೆ ಮೇಲ್ಮೇಲೆ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಕೂಡ ಮಾಡ್ಕೊಳ್ಬೋದು. ಒಂದು ಇಡಿಯಷ್ಟು ತೆಂಗಿನ ತುರಿನೂ ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ. ಹಸಿಕಾಯಿ ಫ್ರೆಶ್ ಆಗಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವು ನೋಡಿ, ನಿಮ್ಮ ಹತ್ರ ಒಣಕೊಬ್ಬರಿ ಇದ್ರೂ ಕೂಡ ಅದನ್ನು ಕೂಡ ತುರಿದು ಹಾಕ್ಕೊಳ್ಬೋದು. ಹಸಿಕಾಯಿ ಹಾಕಿದ್ರೆ ತಪ್ಪದೆ ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಾಂಬಾರು ಹಾಳಾಗ್ಬಿಡುತ್ತೆ, ಫಿಶ್ ಸಾಂಬಾರು ಬೇಗ. ಇನ್ನು ಅರಿಶಿನ ಪೌಡ್ರನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಒನ್ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪೌಡ್ರನ್ನು ಸೇರಿಸ್ಕೊಂಡ್ರು ಆಯಿತು. ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಕೊತ್ತಂಬರಿ ಸೊಪ್ಪಿದ್ರೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಇನ್ನು ಟೊಮೊಟೊ ಹಣ್ಣು ಅಷ್ಟೇ 2-3 ಟೊಮೊಟೊ ಹಣ್ಣು ಈ ಥರ ಉದ್ದುದ್ದಕ್ಕೆ ದೊಡ್ಡ ಕಟ್ ಮಾಡಿದ್ದು ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹುಣಸೆಹಣ್ಣು ಆಲ್ರೆಡಿ ಹಾಕಿದ್ದೀನಿ, ಟೊಮೊಟೊ ಹಣ್ಣು ನೋಡಿಬಿಟ್ಟು ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಹುಳಿ ಇರೋ ಟೊಮೊಟೊ ಹಣ್ಣು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಹೆಚ್ಚು ಕಮ್ಮಿ ಆಗುತ್ತೆ. ಬಾದಾಮಿ ಟೊಮೊಟೊ ಇದ್ರೂ ಹಾಕ್ಕೊಳ್ಬೋದು. ಇದಿಷ್ಟು ಖಾರ ಫ್ರೈ ಮಾಡಾದ್ಮೇಲೆ ಇನ್ನೊಂದು ಸೈಡಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಂತೆನ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಕುದಿ ಬಂದಮೇಲೆ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕದಾಗಿ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಈ ಸೈಡಲ್ಲಿ ನಾನು ಕ್ರ್ಯಾಬ್ ಗ್ರೇವಿನ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಖಾರನೇ ಇಲ್ಲಿ 2-3 ಹಸಿಮೆಣಸಿನ್ಕಾಯಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದು ಅದನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ನೋಡಿ, ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ಈ ಖಾರನೂ ಕೂಡ ಸ್ವಲ್ಪ ತಿರುಗಿಸ್ಕೊಂಡು ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ನುಣ್ಣಗೆ ಗಂಧದ ಥರ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ತುಂಬ ನುಣ್ಣಗೆ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡ್ರೆ ಸಾಂಬಾರು ಕೂಡ, ಫಿಶ್ ಸಾಂಬಾರು ಎಕ್ಸ್ಪೆಷಲಿ ತುಂಬ ಚೆನ್ನಾಗಿ ಬರುತ್ತೆ. ಇದು ಇನ್ನೊಂದು ಸೈಡಲ್ಲಿ ಕ್ರ್ಯಾಬಿಗೆ ನಾನು ಫ್ರೈ ಮಾಡ್ಕೊತಿದ್ನಲ್ಲ, ಅದು ಸ್ವಲ್ಪ ಫ್ರೈ ಆಗಿತ್ತು. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಮತ್ತು ಬೆಳ್ಳುಳ್ಳಿಯ ಪೇಸ್ಟನ್ನು ಸೇರಿಸ್ಕೊಂಡ್ಬಿಟ್ಟು, ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗಲಿ. ಇವಾಗ ತೊಳೆದು ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿರೋವಂಥ ಕ್ರ್ಯಾಬ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಅಂಗಡಿಲೇ ಕಟ್ ಮಾಡಿಬಿಟ್ಟು ಕೊಡ್ತಾರೆ ಶಾಪಲ್ಲೆಲ್ಲ. ಬಟ್ ಏನಂದರೆ ನಾವು ಮನೆಗೆ ತಂದಮೇಲೆ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಕ್ರ್ಯಾಬ್ ಎಕ್ಸ್ಪೆಷಲಿ. ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿ ನಿಮಗೆ ಹೆಂಗೆ ಬೇಕು ಆ ಥರ ಶೇಪ್ ಕೊಡ್ಕೊಳ್ಬೋದು. ನಿಮಗೆ ಕೇಳಿದ್ರೆ ಅಂಗಡಿಯವರೇ ಈ ಥರ ಬೇಕು ಕಟ್ ಮಾಡಿಕೊಡಿ ಅಂದರೆ ಅವರೇನೆ ಕಟ್ ಮಾಡಿ ಕೊಡ್ತಾರೆ, ಇಲ್ಲಾಂದರೆ ಇಡೀ ಕ್ರ್ಯಾಬ್ನೇ ಕೊಟ್ಬಿಡ್ತಾರೆ, ನೀವೇ ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ಇದಕ್ಕೆ ಕಲ್ಲುಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕ್ರ್ಯಾಬು ಸ್ವಲ್ಪ ಜಾಸ್ತಿ ಟೈಮ್ ಫ್ರೈ ಮಾಡಬೇಕಾಗತ್ತೆ. ಜಾಸ್ತಿ ಟೈಮ್ ಅಂದರೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಹಬೆಯಲ್ಲಿ ಜಾಸ್ತಿ ಟೈಮ್ ಫ್ರೈ ಮಾಡಬೇಕಾಗತ್ತೆ. ಅದು ಫ್ರೈ ಆಗ್ತಿರಲಿ ಅಷ್ಟರಲ್ಲಿ ನಾವು ಖಾರನ ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಲ್ಲಿ ನಾನು ಏನೇನೆಲ್ಲ ಖಾರನ
ಈಗ ಆಲ್ರೆಡಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಆ ಖಾರನ ಸೇರಿಸ್ಕೊಳ್ತಾ ಇದ್ದೀನಿ. ಖಾರ ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ಅರ್ಜೆಂಟ್ ಇತ್ತು, ಬೇಗನೆ ಮಾಡ್ಬೇಕಂದ್ರೆ ತಣ್ಣೀರನ್ನ ಸೇರಿಸ್ಕೊಂಡು ಖಾರನ ರುಬ್ಕೊಳ್ಳಿ, ಇಲ್ಲಾಂದ್ರೆ ತಣ್ಣಗಾದ್ಮೇಲೆ ರುಬ್ಕೊಳ್ಳಿ. ಇನ್ನು ಈ ಸೈಡಲ್ಲಿ ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಈರುಳ್ಳಿನ ಮತ್ತೆ ಜೀರಿಗೆನ ಹಾಕೊಂಡು ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಇದು ಮೀನ್ ಸಾಂಬಾರಿಗೆ ಒಗ್ಗರಣೆ ಕೊಟ್ಕೊಳ್ತಾ ಇರೋದು. ಇನ್ನೊಂದು ಸೈಡಲ್ಲಿ ಕ್ರ್ಯಾಬ್ ಕೂಡ ಅರಿಶಿನ, ಬೆಳ್ಳುಳ್ಳಿ, ಈರುಳ್ಳಿ ಈ ಫ್ರೈ ಆಗ್ತಿದೆ. ಸ್ವಲ್ಪ ಲೈಟಾಗಿ ಆವಾಗ ತಿರುಗಿಸ್ತಾ ಇರಿ, ಇಲ್ಲಾಂದರೆ ತಳ ಹಿಡಿಯುವಂಥ ಚಾನ್ಸಸ್ ಕೂಡ ಇರುತ್ತೆ. ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಿರೋಣ. ಖಾರನೂ ಕೂಡ ನಾನು ರುಬ್ಕೊಂಡಿದ್ದೀನಿ ನೋಡಿ. ಈ ಥರ ನೀಟಾಗಿ ಖಾರನ ರುಬ್ಕೊಳ್ಬೇಕು. ಇನ್ನೂ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳಕ್ಕಾಗತ್ತೆ ಅಂದರೆ ಮಾಡ್ಕೊಳ್ಬೋದು ನೀವು. ಇದೇ ಖಾರನ ಸ್ವಲ್ಪ ನಾನು ಕ್ರ್ಯಾಬ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಕ್ರ್ಯಾಬ್ ಸ್ವಲ್ಪ ಒಂದು 50% ಅಷ್ಟು ಬೆಂದಿತ್ತು, ಆವಾಗಲೇ ನಾನು ಇದಕ್ಕೆ ಖಾರನ ಸೇರಿಸ್ಕೊಳ್ತಾ ಇದ್ದೀನಿ. ಖಾರನ ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಏನು ಎಕ್ಸ್ಟ್ರಾ ಖಾರಗಳನ್ನ ಆ್ಯಡ್ ಮಾಡಬೇಕು ಅಂತ ಏನು ಪೌಡ್ರುಗಳನ್ನ ಆ್ಯಡ್ ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮಗೆ ಬೇಕು ಅನಿಸಿದ್ರೆ ಸ್ವಲ್ಪ ಗರಂ ಮಸಾಲ ಮತ್ತು ಧನಿಯಾ ಪೌಡ್ರನ್ನ ಆ್ಯಡ್ ಮಾಡ್ಕೋಬೋದು. ಆಲ್ರೆಡಿ ಕೊತ್ತಂಬರಿ ಬೀಜ ಎಲ್ಲ ಹಾಕಿ ನಾವು ರುಬ್ಕೊಂಡಿದ್ದೀವಲ್ಲ, ಸೊ ಅದನ್ನು ಹಾಕೋ ಅಂಥ ಅವಶ್ಯಕತೆ ಏನಿಲ್ಲ. ಇಲ್ಲಿ ಮೀನು ಸಾಂಬಾರಿಗೆ ಇನ್ನೊಂದು ಸೈಡಲ್ಲಿ ಈರುಳ್ಳಿ ಮತ್ತು ಜೀರಿಗೆ ಎರಡನ್ನೂ ಒಗ್ಗರಣೆ ಹಾಕ್ಕೊಳ್ತಿದ್ದೆ, ಅದು ಕೂಡ ರೆಡಿ ಆಗಿತ್ತು. ಇವಾಗ ಅದೇ ಸೇಮ್ ಖಾರ ಮಿಕ್ಸಿ ಜಾರಲ್ಲಿ ಇತ್ತಲ್ಲ, ಅದೇ ಖಾರನ ಈ ಬಾಣಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಚೆನ್ನಾಗಿ ಖಾರ ಎಲ್ಲ ಹಾಕಿಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸಿ ಜಾರಲ್ಲಿ ಏನಿತ್ತು ಖಾರನ ತೊಳ್ಕೊಬಿಟ್ಟು ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕಿದ್ರೆ ಮೀನು ಸಾಂಬಾರು ಕೂಡ ರೆಡಿ ಆಗುತ್ತೆ. ಇಲ್ಲಿ ನಾನು ಕ್ರ್ಯಾಬ್ ಫ್ರೈಗೆ ಈ ಸೈಡಲ್ಲಿ ಸ್ವಲ್ಪ ಧನಿಯಾ ಪೌಡ್ರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಗರಂ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನೊಂದ್ಸರಿ ಒಳ್ಳೆ ಮಿಕ್ಸ್ ಕೊಡೋಣ. ಉಪ್ಪು ಎಲ್ಲ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ಕ್ರ್ಯಾಬ್ ಮಸಾಲ ಏನಾದರೂ ಸಿಕ್ಕಿದ್ರೆ ಆ ಪೌಡ್ರನ್ನು ಕೂಡ ತೊಗೊಂಡ್ಬಂದು ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಬೋದು. ಜಾಸ್ತಿ ಮಸಾಲ ಹಾಕಿದ್ರೆ ತಿನ್ನೋಕ್ಕೆ ಒಂಥರ ಆಗುತ್ತೆ. ಲೈಟಾಗಿ ಮಸಾಲ ಇದ್ದರೆ ಚೆನ್ನಾಗಿರುತ್ತೆ. ಸೀ ಫುಡ್ಡಲ್ಲಿ ಲೈಟ್ ಫ್ಲೇವರ್ ಇದ್ದರೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಈ ಥರ ಒಂದು ಒಳ್ಳೆ ಮಿಶ್ರಣ ಕೊಟ್ಬಿಟ್ಟು ಇದು ಕುದೀಲಿ ಬಿಟ್ಬಿಡೋಣ, ಫ್ರೈ ಆಗ್ತಾ ಇರಲಿ. ಇಲ್ಲಿ ಮೀನು ಸಾಂಬಾರು ಕೂಡ ಚೆನ್ನಾಗಿ ಕುದಿ ಬರ್ತಾ ಇದೆ. ಬಾಂಗ್ಡಾ ಮೀನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೇ ಇವಾಗ ಸೇರಿಸ್ಕೊಳ್ತೀನಿ. ಒಂದು ಸೈಡು ಸಾಂಬಾರು ಕುದೀತಾ ಇದೆ, ಇನ್ನೊಂದು ಸೈಡಲ್ಲಿ ಕ್ರ್ಯಾಬ್ ಫ್ರೈ ಕೂಡ ಆಗ್ತಾ ಇದೆ ನೋಡಿ. ಒಂದೇ ಖಾರ ಯೂಸ್ ಮಾಡಿಕೊಂಡು ಎರಡನ್ನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸಾಂಬಾರು ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಮೀನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಮೀನನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಕರಿಬೇವಿನ ಸೊಪ್ಪು ಇರಲಿಲ್ಲ, ನಾನು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಕರಿಬೇವಿನ ಸೊಪ್ಪಿತ್ತೆ ಅಂದರೆ ಅದನ್ನು ಸೇರಿಸ್ಕೊಳ್ಳಿ, ಒಗ್ಗರಣೆಗೆ ಚೆನ್ನಾಗಿ ಬರುತ್ತೆ. ಇನ್ನು ಫೈನಲ್ ಆಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷ್ ಮಾಡ್ತಾ ಇದ್ದೀನಿ. ಇವಾಗ ಒಂದು 5 ರಿಂದ 10 ನಿಮಿಷ ಲೈಟ್ ಫ್ಲೇಮಲ್ಲಿ ಕುದಿಸ್ಕೊಂಡ್ಬಿಟ್ರೆ ಮೀನು ಸಾಂಬಾರು ಕೂಡ ರೆಡಿ ಆಗಿಬಿಡುತ್ತೆ. ಒಂದು ಸೈಡಲ್ಲಿ ಮೀನು ಸಾಂಬಾರು ರೆಡಿ ಆಗ್ತಿದೆ, ಇನ್ನೊಂದು ಸೈಡಲ್ಲಿ ಕ್ರ್ಯಾಬ್ ಕೂಡ ರೆಡಿ ಆಗ್ತಿದೆ. ಸಂಡೇ ತುಂಬ ದಿನಗಳಾದಮೇಲೆ ಸೀ ಫುಡ್ನ ಮನೆಯಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಮನೆಯವರಿಗೆ ಮೀನು ಅಂದರೆ ತುಂಬ ಇಷ್ಟ, ನನ್ನ ಮಗಳಿಗೆ ಕ್ರ್ಯಾಬ್ ಅಂದರೆ ತುಂಬಾ ಇಷ್ಟ. ಕ್ರ್ಯಾಬ್ನ ಕಟ್ ಮಾಡಿ ಒಳಗಡೆ ಇರೋದೆಲ್ಲ ತೆಗೆದು ಕೊಡಬೇಕು, ತುಂಬ ಚೆನ್ನಾಗಿ ಕುತ್ಕೊಂಡು ತಿಂತಾಳೆ. ಆಮೇಲೆ ಕೋಲ್ಡ್ ಸೀಸನ್ನಿಗೆ ಸೈನಸ್ ಎಲ್ಲ ಆಗಿ ಕೋಲ್ಡ್ ಎಲ್ಲ ಜಾಸ್ತಿ ಆಗಿಬಿಟ್ಟಿತ್ತು ಅಂದರೆ ಕ್ರ್ಯಾಬಿಂದೆಲ್ಲ ಸೂಪ್ ಕುಡೀರಿ ಅಂತ ಹೇಳ್ತಾರೆ, ರೆಕಮೆಂಡ್ ಮಾಡ್ತಾರೆ. ಸೊ ಹಂಗಿದ್ರು ಕೋಲ್ಡ್ ಅವಾಗ ಆಗ್ತಿರುತ್ತೆ ಮನೆಯವರಿಗೆ ಅಂತ ಹೇಳಿ ಇವತ್ತು ಕ್ರ್ಯಾಬನ್ನು ತರಿಸಿ ಮಾಡಿದ್ದೀನಿ. ಗ್ರೇವಿ ಗಟ್ಟಿಗಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಮೀನು ಸಾಂಬಾರು ಕೂಡ ನೀಟಾಗಿ ರೆಡಿಯಾಗಿದೆ. ಇವಾಗ ಮಧ್ಯಾಹ್ನದಕ್ಕೆ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ರೈಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಬೇರೆ ಏನು ಮಾಡ್ಕೊಂಡಿಲ್ಲ. ಮುದ್ದೆ ಅದು ಇದು ಏನು ಮಾಡ್ಕೊಂಡಿಲ್ಲ. ಜಸ್ಟ್ ರೈಸ್ ಮಾಡಿಕೊಂಡು ಫಿಶ್ ಸಾಂಬಾರು ಸರ್ವ್ ಮಾಡಿಕೊಂಡು ಸ್ವಲ್ಪ ಕ್ರ್ಯಾಬನ್ನು ಸೈಡಿಗೆ ಹಾಕ್ಕೊಂಡು ಮಧ್ಯಾಹ್ನದ ಊಟನ ಮಾಡ್ತಾ ಇದ್ದೀವಿ. ತುಂಬಾ ಸ್ಪೆಷಲ್ ಆಗಿರೋವಂಥ ಒಂದು ಲಂಚ್ ಇವತ್ತು ನಮ್ಮ ಮನೇಲಿ. ಹೋಪ್ಫುಲಿ ನಿಮಗೆ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಸಂಪೂರ್ಣವಾಗಿ